ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಾವೆಲ್ಲರೂ ಇವತ್ತು ಬದುಕ್ತಿರೋದು ಸಂವಿಧಾನದ ರಕ್ಷಣೆಯಲ್ಲಿ. ನಮ್ಮೆಲ್ಲರ ಧರ್ಮಗಳು, ಜಾತಿಗಳಿಗೂ ಮುಖ್ಯವಾಗಿ ಬಹಳ ಮಹತ್ವದ ಒಂದು ಯಾವುದಾದರೂ ಗ್ರಂಥ ಇದ್ದರೆ ಅದು ಸಂವಿಧಾನ ಅಂತ ನಾವೆಲ್ಲ ಭಾವಿಸಲೇಬೇಕು. ಇತ್ತೀಚೆಗೆ ಸಂವಿಧಾನವನ್ನು ದ್ವೇಷಿಸುವವರ ಸಂಖ್ಯೆ ಹೆಚ್ಚಿದೆ. ಸಂವಿಧಾನವನ್ನು ಕಿತ್ತು ಹಾಕ್ತೀವಿ, ಬದಲಾಯಿಸ್ತೀವಿ ಅನ್ನುವಂಥ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇರ್ತವೆ. ಆದರೆ ಅದೇ ಸಮಯಕ್ಕೆ ಯಾವಾಗ ವಿರೋಧ ಪಕ್ಷಗಳು ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನದ ಕುರಿತು ಒಂದು ಜಾಗೃತಿಯನ್ನು ಮೂಡಿಸೋ ಪ್ರಯತ್ನ ಶುರು ಮಾಡಿದ್ವೋ, ಆವಾಗ ಮನುವಾದಿಗಳು, ಕೋಮುವಾದಿಗಳು, ಸಂವಿಧಾನ ದ್ವೇಷಿಗಳು ಕೂಡ ಸಂವಿಧಾನ ಸನ್ಮಾನ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡ್ತವೆ. ಭಾಳ ವಿಚಿತ್ರ ಇದು. 1949ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮೊಟ್ಟ ಮೊದಲು ಸಮರ್ಪಣೆ ಮಾಡಿದಾಗ ಸಂವಿಧಾನವನ್ನು ಸುಟ್ಟವರು, ಹರಿದು ಒಗೆದವರು ಇವರೆಲ್ಲ. ಸಂವಿಧಾನದ ಕುರಿತು ಅನೇಕ ರೀತಿಯ ವಿರೋಧದ ಹೇಳಿಕೆಗಳನ್ನು ಕೂಡ ಹೇಳಿದವರು. ಭಾಳ ವಿಚಿತ್ರ ಏನು ಅಂದರೆ, ಸಂವಿಧಾನ ಅಂಬೇಡ್ಕರ್ ಒಬ್ಬರೇ ಬರೀಲಿಲ್ಲರಿ, ನಮ್ಮ ರಾವ್ ಅವರು, ಬಿ ಎನ್ ರಾವ್ ಅವರು, ಬಿ ಎಸ್ ರಾವ್ ಅವರು, ಯಾರೋ ಒಂದು ಹೆಸರದು, ಅವ್ರು ಬರೆದಿದ್ದಾರೆ ಅಂತ ಹೇಳ್ತಾರೆ ಒಂದು ಕಡೆ. ಹೌದಾ? ಮತ್ತು ಸಂವಿಧಾನದ ಕುರಿತು ಇಷ್ಟೆಲ್ಲ ಟೀಕೆ ಮಾಡಿದ್ದೀರಲ್ಲ, ಭಾರತೀಯತೆಯೇ ಅದರಲ್ಲಿ ಇಲ್ಲ ಅಂದಿರಲ್ಲ ನೀವು, ಹೇಗೆ ಅಂದಾಗ, ನಿಮ್ಮ ಬಿ ಎಸ್ ರಾವ್ ಹೀಗೆ ಯಾಕೆ ಬರೆದ್ರಿ, ಭಾರತೀಯತೆ ಇಲ್ಲದೇ ಇರೋ ಸಂವಿಧಾನ ಅಂತ ನೀವು ಕೇಳ್ರಿ. ಬಿ ಎಸ್ ರಾವ್ ಬರೆದಿಲ್ಲರಿ, ಅದನ್ನು ಅಂಬೇಡ್ಕರ್ ಬರೆದಿದ್ದಾರೆ. ಈ ಬಣ್ಣ ಬದಲಾಯಿಸೋ ಗುಣ ಅವರ ರಕ್ತಗತವಾದಂಥ ಗುಣ. ಈ ಸಂವಿಧಾನವನ್ನು ಕುರಿತು ಮನುವಾದಿಗಳು ಯಾವ ರೀತಿಯ ನಿಲುವನ್ನು ಪಡೆದಿದ್ರು ಅನ್ನುವ ಐತಿಹಾಸಿಕ ದಾಖಲೆಗಳು ನಾನು ಇವತ್ತು ತಮ್ಮೆದುರುಗಡೆ ಇಡ್ತೇನೆ. ಮೊದಲನೇದು, ಭಾರತದ ಸಂವಿಧಾನದ ಅತ್ಯಂತ ಕೆಟ್ಟ ವಿಚಾರ ಏನು ಅಂದರೆ, ಅದರಲ್ಲಿ ಭಾರತೀಯತೆ ಎನ್ನುವುದೇ ಇಲ್ಲ. ಪುರಾತನ ಭಾರತದ ಕಾನೂನು ಕಟ್ಟಳೆಗಳಾಗಲಿ, ಸಂರಚನೆಯಾಗಲಿ, ನುಡಿಗಟ್ಟುಗಳಾಗಲಿ ಯಾವುದೂ ಇಲ್ಲ. ಸ್ವಾರ್ಥದ ಲೈಕುರ್ಗಸ್ ಅಥವಾ ಪರ್ಷಿಯಾದ ಸೋಲೋನ್ ಬರೆಯುವುದಕ್ಕೆ ಮೊದಲೇ ಮನು ಈ ನಿಯಮಗಳನ್ನು ಇಲ್ಲಿ ರಚಿಸಿದ್ದನು. ಇವತ್ತಿಗೂ ಮನುಸ್ಮೃತಿಯಲ್ಲಿ ಮನು ಉಲ್ಲೇಖಿಸಿರುವ ಕಾನೂನುಗಳು ಪ್ರಪಂಚದ ಗೌರವಕ್ಕೆ ಪಾತ್ರವಾಗಿವೆ ಮತ್ತು ಸ್ವಾಭಾವಿಕ ವಿಧೇಯತೆ ಹಾಗೂ ಅನುಸರಣೆಯಲ್ಲಿವೆ. ಆದರೆ ನಮ್ಮ ಸಂವಿಧಾನವನ್ನು ರಚಿಸಿದ ಪಂಡಿತರಿಗೆ ಇದ್ಯಾವುದೂ ಲೆಕ್ಕಕ್ಕಿಲ್ಲ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಸಂವಿಧಾನವನ್ನು ದೇಶಕ್ಕೆ ಸಮರ್ಪಿಸಿದ 4 ದಿನಗಳ ನಂತರ, ಅಂದರೆ ನವೆಂಬರ್ 30ರಂದು, RSSನ ಮುಖವಾಣಿ ಆರ್ಗನೈಸರಲ್ಲಿ ಬರೆದಿದ್ದ ಸಂಪಾದಕೀಯದ ಅಣಿಮುತ್ತುಗಳು, ಸಾಲುಗಳು. ಸ್ನೇಹಿತರೆ, ಭಾಳ ಸ್ಪಷ್ಟವಾಗಿ RSS ಸಂವಿಧಾನ ಕುರಿತು ಯಾವ ಅಭಿಪ್ರಾಯವನ್ನು ಹೊಂದಿತ್ತು ಅನ್ನೋದು ಈ ಆರ್ಗನೈಸರ್ ಸಂಪಾದಕೀಯದಲ್ಲಿ, ಅಂದರೆ ನವೆಂಬರ್ 30, 1949 ದಿನ ನಮಗೆಲ್ಲ ಬಹಿರಂಗವಾಗಿ ಗೊತ್ತಾಗಿದೆ. ಇವತ್ತು ಈ ಮನುವನ್ನು ಹೊಗಳುವ ಮನುವಾದಿಗಳು ಸಂವಿಧಾನವನ್ನು ಯಾವ ರೀತಿಯಾಗಿ ಢೋಂಗಿಯಾಗಿ ಪ್ರೀತಿಸುವ ನಾಟಕವನ್ನು ಆಡ್ತಾ ಇದ್ದಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹೊಗಳುವ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಎರಡನೇದು, ಈ ಮನುವಾದಿಗಳು ಸಂವಿಧಾನದ ಕುರಿತು ಹೊಂದಿರುವ ಮಾತ್ಸರ್ಯ ಮತ್ತು ಅಸಹನೆಯ ಕುರಿತು ನಾನು ಇನ್ನೊಂದು ಸ್ಟೇಟ್ಮೆಂಟನ್ನು ಹೇಳ್ತೇನೆ. ನಮ್ಮದು ಎಂದು ಹೇಳಲಾಗುತ್ತಿರುವ ಈ ಸಂವಿಧಾನಗಳಿಂದ ಬೇರೆ ಬೇರೆ ಕಲಮುಗಳನ್ನು ಹೆಕ್ಕಿ ತಂದು ಒಟ್ಟುಗೂಡಿಸಿದ ಕಂತೆ ಇದು. ಇದರಲ್ಲಿ ಹಲವಾರು ತೊಡಕುಗಳಿವೆ ಮತ್ತು ಭಿನ್ನ ನಿಲುವುಗಳು ಎದ್ದು ಕಾಣುತ್ತವೆ. ನಮ್ಮದು ಅಂತ ಕರೆದುಕೊಳ್ಳುವ ಯಾವ ಭಾರತೀಯ ಅಂಶವೂ ಇದರಲ್ಲಿ ಇಲ್ಲ. ನಮ್ಮ ರಾಷ್ಟ್ರೀಯ ಕಾರ್ಯಯೋಜನೆ ಏನು ಮತ್ತು ನಮ್ಮ ಬದುಕಿನ ಮುಖ್ಯ ಧಾತುವೇನು ಎಂಬುದರ ಬಗ್ಗೆ ಇದರ ನಿರ್ದೇಶಕ ತತ್ವಗಳಲ್ಲಿ ಒಂದೇ ಒಂದು ಪದ ಇಲ್ಲ. ಇದನ್ನು ಹೇಳಿದವರು ಸಂಘದ 2ನೇ ಸರಸಂಘ ಚಾಲಕರಾದ MS ಗೋಳ್ವಾಲ್ಕರ್ ಅವರು ತಮ್ಮ ಬಹಳ ಕುಖ್ಯಾತವಾದ ಬಂಚ್ ಆಫ್ ಥಾಟ್ಸ್ ಅನ್ನುವ ಕೃತಿಯಲ್ಲಿ. ಸ್ನೇಹಿತರೆ, ಸಂಘಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಬಗ್ಗೆ ಎಷ್ಟೊಂದು ಅಸಹನೆ ಇತ್ತು ಅನ್ನೋದು ಈ ಲೇಖನ ತೋರಿಸ್ತದೆ. ಮೂರನೇದು, ವೇದಗಳ ನಂತರ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಪೂಜನೀಯವಾದ ಗ್ರಂಥವೆಂದರೆ ಮನುಸ್ಮೃತಿಯಾಗಿದೆ. ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಲೋಚನೆಗಳು ಮತ್ತು ಆಚಾರಗಳಿಗೆ ಮನುಸ್ಮೃತಿಯೇ ಆಧಾರ. ಶತಮಾನಗಳಿಂದ ನಮ್ಮ ದೇಶವು ಸಾಗಿ ಬಂದ ಆಧ್ಯಾತ್ಮಿಕ ಮತ್ತು ದೈವಿಕ ಪಥಗಳಿಗೆ ಈ ಕೃತಿಯೇ ಕ್ರೋಢೀಕೃತ ರೂಪ. ಇವತ್ತಿಗೂ ಕೋಟ್ಯಾಂತರ ಹಿಂದೂಗಳು ತಮ್ಮ ಜೀವನ ಮತ್ತು ಆಚರಣೆಗಳಲ್ಲಿ ಅನುಸರಿಸುತ್ತಿರುವ ಕಟ್ಟಳೆಗಳಿಗೆ
ಈ ಮನುಸ್ಮೃತಿಯೇ ಮೂಲವಾಗಿದೆ, ಮನುಸ್ಮೃತಿಯೇ ಹಿಂದೂ ಕಾನೂನು. ಈ ಮಾತನ್ನು ಹೇಳಿದವರು ಗಾಂಧಿ ಕೊಲೆಯ ಆರೋಪಿಗಳಲ್ಲಿ ಒಬ್ಬರಾದಂಥ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ದೆಹಲಿಯ ಪ್ರಭಾತ್ ಸಂಸ್ಥೆ ಹಿಂದಿಯಲ್ಲಿ ಪ್ರಕಟಿಸಿದ ಸಾವರ್ಕರ್ ಅವರ ಸಮಗ್ರ ಬರಹಗಳು ಅನ್ನುವ ಪುಸ್ತಕದ ಸಂಪುಟ ಸಂಖ್ಯೆ 416ನೇ ಪುಟದಲ್ಲಿ ಈ ಅಣಿಮುತ್ತುಗಳನ್ನು ತಾವು ಓದಬಹುದು. ಇಲ್ಲಿ ಮನುಸ್ಮೃತಿಯ ಕುರಿತು ನಾನು ಈಗಾಗಲೇ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಮನುಸ್ಮೃತಿ ಹಾಗೆ ಜೀವಿಗಳನ್ನು, ಮನುಷ್ಯರನ್ನು ವಿಘಟಿಸ್ತದೆ, ಒಡಿತದೆ, ಭೇದ ಭಾವಪೂರಿತವಾಗಿ ನೋಡುತ್ತದೆ, ಸ್ತ್ರೀಯರನ್ನು ಯಾವ ದೃಷ್ಟಿಕೋನದಿಂದ ನೋಡುತ್ತದೆ, ಅನೇಕ ಬಗೆಯ ಈ ಮನುಸ್ಮೃತಿಯಲ್ಲಿರುವ ಕರಾಳ ಸಿದ್ಧಾಂತಗಳನ್ನು ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ತಾವು ಕೂಡ ಮನುಸ್ಮೃತಿ ಅನ್ನೋ ಗ್ರಂಥ ಸಿಕ್ಕರೆ ಓದಿಕೊಂಡು ತಿಳ್ಕೊಳ್ಬೋದು. ಅಂಥ ಮನುಸ್ಮೃತಿ ಭಾರತದ ಸಂವಿಧಾನ ಆಗಬೇಕು, ಹಿಂದೂಗಳ ಕಾನೂನು ಆಗಬೇಕಂತ ಸಾವರ್ಕರ್ ಅವರು ಹೇಳ್ತಾರೆ, ಗೋಳ್ವಾಲ್ಕರ್ ಅವರು ಹೇಳ್ತಾರೆ, ಮತ್ತೆಲ್ಲ ಮನುವಾದಿಗಳು ಕೂಡ ಹೇಳೋದು ಇದನ್ನೇ. 4ನೇದು ನಾನು ಹೇಳ್ತೇನೆ, ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಯಾವಾಗಲೂ ಖರ್ಚು ಮಾಡಬಾರದು. ಹಾಗೆ ಮಾಡಿದರೆ ಹಾವಿಗೆ ಹಾಲೆರದಂತೆ. ನಾವು ಅಸ್ಪೃಶ್ಯರಿಗೆ ಯಾವುದೇ ಸಹಾಯ ಮಾಡದೆ ಅವರ ಕಷ್ಟಗಳನ್ನು ಅವರೇ ಅನುಭವಿಸಲು ಬಿಟ್ಟು ಬಿಡಬೇಕು. ಇದನ್ನು ಹೇಳಿದವರು ಸಂಘದ ಇನ್ನೊಬ್ಬ ಮುಖಂಡರಾಗಿದ್ದಂಥ BS ಮುಂಜೆಯವರು. ಮುಂಜೆ ಡೈರಿ ಅನ್ನುವಂಥ ಒಂದು ಗ್ರಂಥದಲ್ಲಿ, ನೆಹರು ಸ್ಮಾರಕ ಮ್ಯೂಸಿಯಂ ಮತ್ತು ಗ್ರಂಥಾಲಯದಲ್ಲಿ ಇದು ಸಿಗ್ತದೆ. ಕೀತ್ ವೆದೋಕ್ರಾಫ್ಟ್ ಅವರ ದ ಮುಂಜೆ ಅಂಬೇಡ್ಕರ್ ಪ್ಯಾಕ್ಟ್ ಎಂಬ ಲೇಖನದಿಂದ ಈ ಮಾತನ್ನು ಆರಿಸಿಕೊಳ್ಳಲಾಗ್ತದೆ. ಇನ್ನು 5ನೇದಕ್ಕೆ ಬರ್ತೇನೆ ನಾನು. ಏನು ತಿನ್ನಬೇಕು ಎನ್ನುವುದನ್ನು ಸಲಹೆ ನೀಡಬೇಕಾಗಿರುವುದು ವೈದ್ಯರು, ಧರ್ಮಗ್ರಂಥಗಳಲ್ಲ. ದನದ ಮಾಂಸವನ್ನು ಅಮೇರಿಕ, ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳ ಮಾಂಸವನ್ನು ತಿಂದರೆ ಅದು ತಪ್ಪಲ್ಲ. ವಿ.ಡಿ. ಸಾವರ್ಕರ್ ಅವರು ಅವರ ಸಮಗ್ರ ಲೇಖನಗಳು ಸಂಪುಟ ಸಂಖ್ಯೆ 8 446 ಮತ್ತು 447ನೇ ಪುಟದಲ್ಲಿ. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವತ್ತೆಲ್ಲ ಸಾವರ್ಕರ್ ಅವರನ್ನು ಒಬ್ಬ ದೊಡ್ಡ ಸ್ವತಂತ್ರ ಹೋರಾಟಗಾರರಾಗಿ ಬಿಂಬಿಸುವ ಕೆಲಸಗಳು ಮತ್ತು ಅವರೊಬ್ಬ ಆಸ್ತಿಕರು, ಬಹಳ ದೊಡ್ಡ ಹಿಂದುತ್ವವಾದಿಗಳು, ಧರ್ಮದ್ರಷ್ಟರು ಅಂತ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಅವರೊಬ್ಬ ನಾಸ್ತಿಕವಾದಿಯಾಗಿದ್ದರು ಮತ್ತು ಅನೇಕ ವೇಳೆ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿದ್ರು ಅನ್ನೋದಕ್ಕೆ ಕೊನೆಯ ಈ ಹೇಳಿಕೆಯನ್ನು ನಾನು ಹೇಳ್ತೇನೆ. ಅವ್ರು ಹೇಳ್ತಾರೆ, ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಅನ್ನೋ ಸಲಹೆ ಕೊಡಬೇಕಾಗಿರೋದು ಡಾಕ್ಟ್ರೇ ಹೊರತು ಧರ್ಮಗ್ರಂಥಗಳಲ್ಲ. ಇವತ್ತೆಲ್ಲ ಬೇರೆಯವರ ಆಹಾರದ ಪದ್ಧತಿಯ ಮೇಲೆ, ಆಹಾರದ ಸಂಪ್ರದಾಯದ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ಈ ಮನುವಾದಿಗಳು, ಆದರೆ ಆ ಮನುವಾದಿಗಳ ಆರಾಧನೆ ಮಾಡುವ ವಿ.ಡಿ. ಸಾವರ್ಕರ್ ಅವರು, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಹೇಳ್ತಾರೆ, ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಅನ್ನೋದು ವೈದ್ಯರು ನಿರ್ಧರಿಸಬೇಕೇ ಹೊರತು ಧರ್ಮಗ್ರಂಥಗಳಲ್ಲ. ದನದ ಮಾಂಸ ಅಮೇರಿಕ, ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಬೇರೆ ಪ್ರಾಣಿಗಳ ಮಾಂಸವನ್ನು ತಿಂದರೆ ಅದು ತಪ್ಪಲ್ಲ, ಹಸುವಿನ ಮಾಂಸವನ್ನು ತಿನ್ನಬೇಕು, ತಿಂದರೆ ತಪ್ಪಲ್ಲ ಅಂತ ಸಾವರ್ಕರ್ ಅವರು ಹೇಳ್ತಾರೆ. ಆಮೇಲೆ ಅವರು ನಾಸ್ತಿಕರು ಹೋಗಿ ಆಸ್ತಿಕರಾದೋ ಏನೋ ಗೊತ್ತಿಲ್ಲ, ಹಿಂದುತ್ವವನ್ನು ಪ್ರತಿಪಾದಿಸುವರಾದರು, ಉಗ್ರವಾಗಿ ಮುಸ್ಲಿಂ ದ್ವೇಷವನ್ನು ಪ್ರತಿಪಾದಿಸಿದರು. ಇದೆಲ್ಲವನ್ನು ನಾವು ಆಮೇಲಿನ ಸ್ಥಿತ್ಯಂತರ, ರೂಪಾಂತರ ನೋಡಿದ್ದೇವೆ. ಇದು ಸಾವರ್ಕರ್ ಅವರ 2 ಮುಖಗಳನ್ನು ಪರಿಚಯ ತಮಗೆ ಮಾಡಿಸ್ತದೆ. ಒಟ್ಟಾರೆಯಾಗಿ ಮನುವಾದಿಗಳು ನಮ್ಮ ಸಂವಿಧಾನದ ಕುರಿತು ಎಷ್ಟೊಂದು ಅಸಹನೆಯನ್ನು ಹೊಂದಿದ್ರು ಅನ್ನೋದು 1949ರಿಂದ ಇಲ್ಲಿಯವರೆಗೂ. ಇವತ್ತು ಸಂವಿಧಾನವನ್ನು ಪ್ರೀತಿಸುವ, ಪ್ರೇಮಿಸುವ ಜನರ ಸಂಖ್ಯೆ ಹೆಚ್ಚಾಗಿರೋದರಿಂದ, ಸಂವಿಧಾನ ಏನು ಅಂತ ತಿಳ್ಕೊಂಡಿರುವ ಜನಗಳ ಸಂಖ್ಯೆ ಹೆಚ್ಚಾಗಿರೋದರಿಂದ ಬಹಳ ಹುನ್ನಾರದ ಮೂಲಕ ಸಂವಿಧಾನವನ್ನು ಬದಲಾಯಿಸುವ, ಅದನ್ನು ನಿಷ್ಕ್ರಿಯಗೊಳಿಸುವ, ಅದರ ಹಲ್ಲು ಮತ್ತು ಉಗುರುಗಳನ್ನು ಕೀಳುವ ಕೆಲಸಗಳು ಆರಂಭ ಆಗಿದ್ದಾವೆ. ಸಂವಿಧಾನದ ಕುರಿತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕುರಿತು ಇವರಿಗಿರುವ ಅಸಹನೆಗಳು ಈ ರೀತಿಯಾಗಿ 49ರಿಂದ ಇಲ್ಲಿಯವರೆಗೂ ಪ್ರಕಟ ಆಗ್ತಾನೆ ಬರ್ತಾ ಇದ್ದಾವೆ. ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇವರು ಜನತಂತ್ರದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಜೀವ ವಿರೋಧಿಗಳು, ಮನುಷ್ಯ ವಿರೋಧಿಗಳು. ಇವರು ಯಾವತ್ತೂ ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸದೇ ಇರುವಂಥ ಸ್ವಹಿತಾಸಕ್ತ ಜನ ಮತ್ತು ಈ ರಾಷ್ಟ್ರವನ್ನು ಕೂಡ ದ್ವೇಷಿಸುವಂಥ ಜನ, ದ್ವೇಷಭಕ್ತರು ಇವರು ಅಂತ ನಾವು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ
ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.